ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 13 ನವೆಂಬರ್ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 324.40 ಪಾಯಿಂಟ್ಸ್ಗಳ ಒಂದು ಇಳಿಕೆ ಕಂಡಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ ಸುಮಾರು 23,559.05 ಪಾಯಿಂಟ್ಸ್ಗಳು ಇವತ್ತು ಕ್ಲೋಸ್ ಆಗಿದೆ. ಅಂದರೆ 1.36% ಒಂದು ಇಳಿಕೆ, ಇದು ಒಂದು ಕುಸಿತನೇ ಅನ್ಬೋದು. ನಿನ್ನೆ ಒಂದು ದೊಡ್ಡ ಇಳಿಕೆ ಆಗಿತ್ತು, ಇವತ್ತು ಇಳಿಕೆ ಆಗಿದೆ. ಹೆಚ್ಚು ಕಡಿಮೆ 2% ಮೇಲೆ ಇವತ್ತು ಹೆಚ್ಚು ಕಡಿಮೆ ನಿನ್ನೆ ಮತ್ತು ಇವತ್ತಿನ ಟ್ರೇಡಿಂಗ್ ಸೆಷನ್ಸ್ ನೋಡ್ಬೋದು ಎಷ್ಟು ಇಳಿಕೆ ಆಗಿದೆ ಅಂತ. ಅದೇ ರೀತಿ BSE ಸೆನ್ಸೆಕ್ಸ್ ನೋಡೋದಾದರೆ ಇವತ್ತು 1.25%ಗಳ ಇಳಿಕೆ ಕಂಡಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ 77,690.95 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. 984.23 ಪಾಯಿಂಟ್ಸ್ಗಳು ಕಳ್ಕೊಂಡಿದೆ ಅಂತ ಹೇಳ್ಬೋದು BSE ಸೆನ್ಸೆಕ್ಸ್. ನಿನ್ನೆ ಮತ್ತು ಇವತ್ತು ಟ್ರೇಡಿಂಗ್ ಸೆಷನ್ಸ್ಗಳು ನೋಡೋದಾದರೆ ಇದು ಒಂದು ಕುಸಿತಾನೆ ಅನ್ಬೋದು 2 ದಿವಸದ ನೋಡೋದಾದರೆ. ಹಾಗೆ ನಿಫ್ಟಿ 50ನಲ್ಲಿ ಟಾಪ್ ಗೇನರ್ಸ್ ಯಾರು ಅಂತ ನೋಡಿದ್ರೆ ಹೆಚ್ಚು ಕಡಿಮೆ ಒಂದು 5 ಕಂಪ್ನಿಗಳು ಬಿಟ್ಟರೆ ಇನ್ನೆಲ್ಲದರಲ್ಲೂ ಒಂದು ನಷ್ಟನೇ ಆಗಿರೋದು, ಸೆಲ್ಲಿಂಗೇ ಜಾಸ್ತಿ ಇತ್ತು. ಬ್ರಿಟಾನಿಯಾ ಇಂಡಸ್ಟ್ರೀಸ್ ನೋಡ್ಬೋದು, ಇದನ್ನು ತುಂಬ ಕಡಿಮೆ ₹18.95, ಅಂದರೆ 0.38%ಗಳ ಒಂದು ಏರಿಕೆ. ಮೇ ಬಿ ಇದು ಬಾಟಮ್ ಫಿಶಿಂಗ್ ಅಂತ ಏನು ಹೇಳ್ತಾರೆ, ತುಂಬ ಇಳಿಕೆ ಆದಾಗ ಏನು ಪರ್ಚೇಸಿಂಗ್ ಆಗುತ್ತೆ ಶೇರ್ಸ್ ಅದರಲ್ಲಿ ಬಳಸ್ಕೊಂಡಿರ್ಬೋದು ಇದನ್ನು. ಹಾಗೆ NTPC, ಟಾಟಾ ಮೋಟರ್ಸೂ ಅಷ್ಟೇ ಹೆಚ್ಚು ಕಡಿಮೆ ₹1,000 ಮೇಲ್ ಟ್ರೇಡ್ ನಡೀತಿತ್ತು ಇತ್ತೀಚೆಗೆ ನೀವು ನೋಡಿದ್ರೆ ಕೆಲವು ತಿಂಗಳಿಂದ. ಇವಾಗ ಇದು ₹786.25 ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಹಿಂದೂಸ್ತಾನ್ ಯೂನಿಲಿವರ್, ಈ ಇಷ್ಟು ಕಂಪ್ನಿಗಳು ನಿಫ್ಟಿ 50ನಲ್ಲಿ ನಾವು ನೋಡೋದಾದರೆ ಬೇರೆ ಕಂಪ್ನಿಗಳಲ್ಲಿ ಇವತ್ತು ಸೆಲ್ಲಿಂಗೇ ಇದ್ದಿದ್ದು. ಅದೇ ರೀತಿ ಇವತ್ತು ಟಾಪ್ ಗೇನರ್ಸ್ಗಿಂತ ಟಾಪ್ ಲೂಸರ್ಸ್ ಅಂತ ನೋಡೋದಾದರೆ ಸುಮಾರು ಹೀರೋ ಮೋಟರ್ ಕಾಪ್ 4.33%ಗಳ ಇಳಿಕೆ ಕಂಡಿದ್ದು ಒಂದೇ ದಿವಸದಲ್ಲಿ. ಇಂಡ್ಯಾಲ್ಕೋ ಇಂಡಸ್ಟ್ರೀಸ್ ನೋಡ್ಬೋದು ₹606.60 ಬಂದಿದೆ, ಅಂದರೆ 3.84%ಗಳಲ್ಲಿ ಇವತ್ತು ಒಂದೇ ದಿವಸದಲ್ಲಿ ಕಳ್ಕೊಂಡಿದೆ. ಹಾಗೆ ಟಾಟಾ ಸ್ಟೀಲ್, ಮಹೇಂದ್ರ ಆ್ಯಂಡ್ ಮಹೇಂದ್ರ, ಐಚರ್ ಮೋಟರ್ಸ್, ಭಾರತ್ ಎಲೆಕ್ಟ್ರಾನಿಕ್ಸ್, ಅಡಾನಿ ಪೋರ್ಟ್ಸ್ ಇಷ್ಟನ್ನ ನಾವು ಟಾಪ್ ಲೂಸರ್ಸ್ ಅಂತ ಇವತ್ತು ನೋಡ್ಬೋದು. ಮ್ಯಾಕ್ಸಿಮಮ್ ಇದರಲ್ಲೇ ನಷ್ಟ ಆಗಿರೋದು. ಹಾಗೆ ನಾವು IPO ನೋಡಿದರೆ ಆನಿಕ್ಸ್ ಬಯೋಟೆಕ್ ಲಿಮಿಟೆಡ್ SME IPO ₹58 ₹61 ತನಕ ಪ್ರೈಸ್ ರೇಂಜ್ ಇಟ್ಟಿದ್ದಾರೆ. ₹116,000 ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಇವರು. ಕ್ಲೋಸ್ ಆಗೋದು 18ನೇ ತಾರೀಕು ನವಂಬರ್, ಓಪನ್ ಆಗಿರೋದು ಇವತ್ತು. ರಿಟೇಲ್ ಕ್ಯಾಟಗರಿನಲ್ಲಿ ಮ್ಯಾಕ್ಸಿಮಮ್ 2 ಲಕ್ಷ ತನಕ ಅಪ್ಲೈ ಮಾಡ್ಬೋದು ಮ್ಯಾಕ್ಸಿಮಮ್. ಅದೇ ರೀತಿ ಜಿಂಕಾ ಲಾಜಿಸ್ಟಿಕ್ಸ್ ಸೊಲ್ಯೂಷನ್ಸ್ ಲಿಮಿಟೆಡ್ ಮಿನಿಮಮ್ ಇನ್ವೆಸ್ಟ್ಮೆಂಟು ₹13,986 ಕೇಳ್ತಾ ಇದ್ದಾರೆ. ಪ್ರೈಸ್ ರೇಂಜ್ ₹259 ₹273. ಹಾಗೆ ಇವತ್ತು ಓಪನ್ ಆಗಿರೋದು 18ನೇ ತಾರೀಕು ಕ್ಲೋಸ್ ಆಗುತ್ತೆ. ಇದು ಒಂದು ಲಾಜಿಸ್ಟಿಕ್ಸ್ ಕಂಪ್ನಿ, ಟ್ರಾವೆಲ್ಸ್ ಕಂಪ್ನಿ ಅಂತ ಹೇಳ್ತಾರಲ್ಲ ಅದು, ಆ ಥರದ್ದು. ಹಾಗೆ ಇದು ರಿಟೇಲ್ ಕ್ಯಾಟಗರಿನಲ್ಲಿ 2 ಲಕ್ಷ ತನಕ ಮಾಡ್ಬೋದು. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತಮಗೆ ತುಂಬ ಧನ್ಯವಾದ.